ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವಾಣಿಶ್ರೀ. ಮೊದಲಿಗೆ ಮುಖ್ಯಾಂಶಗಳು. ಕರ್ನಾಟಕದ ಮೆಣಸಿನ ಬೆಳೆಗಾರರ ನೆರವಿಗೂ ಧಾವಿಸಿದ ಕೇಂದ್ರ ಸರ್ಕಾರ. ನ್ಯಾಯ ಕೊಡಿಸುವಂತೆ ಪ್ರತಿಭಟಿಸುತ್ತಿರುವ ತೆಲಂಗಾಣದ ಬುಡಕಟ್ಟು ಮಹಿಳೆಯರು ಡಿಡಿಎಸ್ನಿಂದ ತಮಗೆ ಅನ್ಯಾಯವಾಗಿದೆ ಎಂದು ಆರೋಪ. ಬೆಳೆಶೇಷ ಸುಡುವುದನ್ನು ಕೇವಲ ದೆಹಲಿಯ ಸುತ್ತಮುತ್ತಲೂ ಅಲ್ಲ, ಬದಲಿಗೆ ದೇಶದಾದ್ಯಂತ ತಡೆಯುವ ಅಗತ್ಯವಿದೆ ಎಂದ ವರದಿ. 28 ಲಕ್ಷ ಟನ್ ಭತ್ತವನ್ನು ಹೆಚ್ಚುವರಿಯಾಗಿ ಇಥೆನಾಲ್ ತಯಾರಿಕೆಗೆ ಬಳಸಲು ಸಮ್ಮತಿಸಿದ ಕೇಂದ್ರ ಸರ್ಕಾರ. ಏರಿದ ತಾಪಮಾನ ದ್ರಾಕ್ಷಿ ಬೆಳೆ ಕ್ಷೇತ್ರವನ್ನು ಬದಲಿಸುತ್ತಿದೆ ಎಂದ ಬಿಬಿಸಿಯ ವರದಿ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಆರಂಭಿಸಲಿರುವ ಕೇಂದ್ರ ಸರ್ಕಾರ. ಇದೀಗ ವಾರ್ತೆಗಳ ವಿವರ. ಕರ್ನಾಟಕದ ಮೆಣಸಿನ ಬೆಳೆಗಾರರ ನೆರವಿಗೂ ಧಾವಿಸಿದ ಕೇಂದ್ರ ಸರ್ಕಾರ. 2024ರಲ್ಲಿ ಆದ ಅಕಾಲಿಕ ಮಳೆಗೆ ಮೆಣಸಿನಕಾಯಿ ಬೆಳೆ ಹಾಳಾಗಿತ್ತು. ಕಷ್ಟಪಟ್ಟು ಉಳಿಸಿದ ಒಣಮೆಣಸಿಗೆ ಬೆಲೆ ಇಲ್ಲದೆ ನಂತರ ರೈತರು ಮತ್ತಷ್ಟು ಕಂಗಾಲಾಗಿದ್ದರು. ಉತ್ತಮ ದರ ಬರಬಹುದು ಎಂಬ ನಿರೀಕ್ಷೆಯಲ್ಲಿ ರೈತರು ಶೀತಲೀಕರಣ ಕೋಣೆಯಲ್ಲಿ ಸಂಗ್ರಹಿಸಿಟ್ಟಿರುವ ಒಣಮೆಣಸು ಇನ್ನೂ ಅಲ್ಲೇ ಇದೆ. ಇದೀಗ ಕೋಲ್ಡ್ ಸ್ಟೋರೇಜ್ನ ಬಾಡಿಗೆ ಕಟ್ಟಲು ಆಗದ ಸ್ಥಿತಿಗೆ ರೈತರು ಬಂದಿದ್ದಾರೆ. 2025ರ ಆರಂಭದಲ್ಲೇ ಮೆಣಸಿನಕಾಯಿ ಬೆಳೆಗಾರರ ಸಮಸ್ಯೆಯನ್ನು ಕೇಂದ್ರದ ಗಮನಕ್ಕೆ ತರಲಾಗಿತ್ತು. ಕೇಂದ್ರ ತಕ್ಷಣ ರೈತರ ಸಹಾಯಕ್ಕೆ ಧಾವಿಸಿ ಕ್ವಿಂಟಾಲ್ಗೆ 10,589 ರೂಪಾಯಿ ಧಾರಣೆಯನ್ನು ನಿಗದಿಪಡಿಸಿತ್ತು. ಆದರೆ ಸರ್ಕಾರದ ಈ ಸಹಾಯ ಕೇವಲ ಆಂಧ್ರಪ್ರದೇಶದ ರೈತರಿಗೆ ಮಾತ್ರ ಸಿಗುತ್ತಿತ್ತು. ಕರ್ನಾಟಕದ ಹಾವೇರಿ, ಧಾರವಾಡ, ರಾಯಚೂರು, ಬಳ್ಳಾರಿ ಮತ್ತು ಯಾದಗಿರಿ ಭಾಗದಲ್ಲಿ ರೈತರು ಹೆಚ್ಚಾಗಿ ಮೆಣಸಿನಕಾಯಿಯನ್ನು ಬೆಳೆಯುತ್ತಾರೆ. ಆದರೆ ಕೇಂದ್ರ ಸರ್ಕಾರ ಮಾತ್ರ ಕರ್ನಾಟಕದ ರೈತರನ್ನು ಪರಿಗಣನೆಗೆ ತೆಗೆದುಕೊಂಡಿರಲಿಲ್ಲ. ಇದರಿಂದ ರೈತರು ಆಕ್ರೋಶಗೊಂಡಿದ್ದರು. ಇದೀಗ ಕೇಂದ್ರ ಕರ್ನಾಟಕದ ರೈತರ ಅಹವಾಲನ್ನು ಆಲಿಸಿ ಪರಿಷ್ಕೃತ ದರ ಕರ್ನಾಟಕದಲ್ಲೂ ಲಾಗು ಆಗುವಂತೆ ಆದೇಶವನ್ನು ನೀಡಿದೆ. ಇದರಿಂದ ಮುಂದಾದರೂ ಒಣಮೆಣಸಿನಕಾಯಿಗೆ ಉತ್ತಮ ದರ ಬರಬಹುದು ಎನ್ನುವ ನಿರೀಕ್ಷೆಯಲ್ಲಿ ನಮ್ಮ ರೈತರಿದ್ದಾರೆ. ನ್ಯಾಯ ಕೊಡಿಸುವಂತೆ ಪ್ರತಿಭಟಿಸುತ್ತಿರುವ ತೆಲಂಗಾಣದ ಬುಡಕಟ್ಟು ಮಹಿಳೆಯರು ಡಿಡಿಎಸ್ನಿಂದ ತಮಗೆ ಅನ್ಯಾಯವಾಗಿದೆ ಎಂದು ಆರೋಪ. ತೆಲಂಗಾಣ ಅಥವಾ ಅವಾಗಿನ ಆಂಧ್ರಪ್ರದೇಶದಲ್ಲಿ ಆರಂಭವಾಗಿ ಭಾರತದೆಲ್ಲೆಡೆ ಜನಪ್ರಿಯವಾದ ಸ್ವಸಹಾಯ ಸಂಸ್ಥೆ ಡೆಕ್ಕನ್ ಡೆವಲಪ್ಮೆಂಟ್ ಸೊಸೈಟಿ 1985ರಲ್ಲಿ ಬುಡಕಟ್ಟು ಮಹಿಳೆಯರಿಗೆ ಸಹಾಯ ಮಾಡಲೆಂದು ಈ ಸಂಸ್ಥೆಯನ್ನು ಆರಂಭಿಸಲಾಗಿತ್ತು. ಮಹಿಳೆಯರ ಸಂಘಗಳನ್ನು ಸ್ಥಾಪಿಸಿ ಕೃಷಿ ಮಾಡಲು ಉತ್ತೇಜಿಸಿ ಬೇಕಾದ ಮಾಹಿತಿ ತರಬೇತಿಗಳನ್ನು ನೀಡಲಾಗುತ್ತಿತ್ತು. ಬ್ಯಾಂಕುಗಳಲ್ಲಿ ಖಾತೆ ತೆರೆಸಿಕೊಡುವುದು, ಬೆಳೆದ ಕೃಷಿ ಉತ್ಪನ್ನಗಳನ್ನು ಮಾರಲು, ಸಂಸ್ಕರಿಸಲು ವೇದಿಕೆ ಒದಗಿಸಿಕೊಡುವುದು ಮುಂತಾದ ಕಾರ್ಯಕ್ರಮಗಳನ್ನು ಡಿಡಿಎಸ್ ಮಾಡಿತ್ತು. ಈ ಸಂಸ್ಥೆಯ ಸಹ ಸಂಸ್ಥಾಪಕರಾದ ಪಿ.ವಿ. ಸತೀಶ್ ಅವರು ಈ ಮಹಿಳೆಯರು ಸಿರಿಧಾನ್ಯಗಳನ್ನು ಬೆಳೆಯುವುದನ್ನು ಉತ್ತೇಜಿಸಿದ್ದರು. ಸಿರಿಧಾನ್ಯಗಳ ಬಗ್ಗೆ ಅಧ್ಯಯನ ನಡೆಸಿ ಜೋಳವನ್ನು ಮಹಿಳೆಯರು ಹೆಚ್ಚಾಗಿ ಬೆಳೆಯುವಂತೆ ಮಾಡಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಡೆಕ್ಕನ್ ಡೆವಲಪ್ಮೆಂಟ್ ಸೊಸೈಟಿ ವಿರುದ್ಧ ಭ್ರಷ್ಟಾಚಾರದ ದೂರುಗಳು ಕೇಳಿಬರುತ್ತಿವೆ. 2025ರ ಫೆಬ್ರವರಿಯಲ್ಲಿ ಬುಡಕಟ್ಟು ಮಹಿಳೆಯರು ತಮ್ಮ ಖಾತೆಯಿಂದ ಡಿಡಿಎಸ್ ಹಣವನ್ನು ವರ್ಗಾಯಿಸಿದೆ ಎಂದು ಆರೋಪ ಮಾಡಿ ಪ್ರತಿಭಟನೆಗೆ ಕುಳಿತಿದ್ದರು. ಅದರ ಜೊತೆಯಲ್ಲೇ ಡೆಕ್ಕನ್ ಡೆವಲಪ್ಮೆಂಟ್ ಸೊಸೈಟಿಯವರು ಅನಕ್ಷರಸ್ಥ ಮಹಿಳೆಯರಿಗೆ ತಿಳಿಯದೆ ಅವರ ಜಮೀನನ್ನು ಮಾರಿದ್ದಾರೆ. ಸ್ವಸಹಾಯ ಸಂಘದ ಹಣವನ್ನು ದಿವಂಗತ ಸಂಸ್ಥಾಪಕ ಪಿ.ವಿ. ಸತೀಶ್ ಅವರ ಚಿಕಿತ್ಸೆಗೆ ಬಳಸಿದ್ದಾರೆ ಎನ್ನುವ ಆರೋಪಗಳು ಕೂಡ ಕೇಳಿಬಂದಿವೆ. ಆದರೆ ಇವತ್ತಿಗೂ ಕೂಡ ಬುಡಕಟ್ಟು ಮಹಿಳೆಯರು ತಾವು ವಾರದ ಲೆಕ್ಕದಲ್ಲಿ ಕಳೆದ 20ರಿಂದ 30 ವರ್ಷಗಳಿಂದ ಕೂಡಿಟ್ಟಿದ್ದ ಹಣ ನಾಪತ್ತೆಯಾಗಿದೆ, ಅದನ್ನು ತಮಗೆ ಮರಳಿ ಕೊಡಿಸಿ ಎಂದು ಸರ್ಕಾರವನ್ನು ಕೋರುತ್ತಿದ್ದಾರೆ. ಬೆಳೆಶೇಷ ಸುಡುವುದನ್ನು ಕೇವಲ ದೆಹಲಿಯ ಸುತ್ತಮುತ್ತಲೂ ಅಲ್ಲ, ಬದಲಿಗೆ ದೇಶದಾದ್ಯಂತ ತಡೆಯುವ ಅಗತ್ಯವಿದೆ ಎಂದ ವರದಿ. ಗೋಧಿಯ ಹಂಗಾಮು ಇನ್ನೇನು ಮುಕ್ತಾಯವಾಗುವ ಹಂತದಲ್ಲಿದೆ. ಉತ್ತರ ಭಾರತದ ರಾಜ್ಯಗಳಲ್ಲಿ ರೈತರು ಈಗಾಗಲೇ ಮುಂಗಾರಿಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ಈ ಸಮಯದಲ್ಲಿ ಮತ್ತೊಮ್ಮೆ ದೇಶದಾದ್ಯಂತ ರೈತರು ಬೆಳೆಶೇಷ ಸುಡುವ ಪ್ರಕರಣಗಳು ದಾಖಲಾಗತೊಡಗಿವೆ. ದೆಹಲಿಯಲ್ಲಿ ವಾಯುಮಾಲಿನ್ಯದ ನೆಪವೊಡ್ಡಿ ಪಂಜಾಬ್, ಹರಿಯಾಣ ಮತ್ತು ಉತ್ತರ ಪ್ರದೇಶದಲ್ಲಿ ಬೆಳೆಶೇಷಗಳ ಸರಿಯಾದ ನಿರ್ವಹಣೆಗೆ ಹೆಚ್ಚಿನ ಗಮನ ವಹಿಸಲಾಗುತ್ತದೆ. ಕೊಯ್ಲಾದ ನಂತರ ಹೊಲಗಳಿಗೆ ಬೆಂಕಿ ಹಾಕಿದರೆ ಅಂತಹ ರೈತರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುತ್ತದೆ. ಅಂತಹ ರೈತರಿಗೆ ಸಬ್ಸಿಡಿ ನೀಡುವುದಿಲ್ಲ ಎಂದು ಕಠಿಣ ನಿಯಮಗಳನ್ನು ತರಲಾಗಿದೆ. ಇದರಿಂದ ಆ 3 ರಾಜ್ಯಗಳಲ್ಲಿ ಬೆಳೆಶೇಷ ಸುಡುವುದು ಕಡಿಮೆಯಾಗಿದೆ. ಆದರೆ ಕಳೆದ ಕೆಲ ವರ್ಷಗಳಿಂದ ಒಂದಕ್ಕಿಂತ ಹೆಚ್ಚಿಗೆ ಬೆಳೆ ಬೆಳೆಯುವ ಮಧ್ಯಪ್ರದೇಶ, ಗುಜರಾತ್, ಛತ್ತೀಸ್ಗಢ ಮುಂತಾದ ರಾಜ್ಯಗಳಲ್ಲಿ ಬೆಳೆಶೇಷ ಸುಡುವ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತಿವೆ.
ಬೆಳೆಶೇಷ ಸುಡುವುದರಿಂದ ಕೇವಲ ಹವಾಮಾನ ಮಲಿನ ಆಗುವುದಿಲ್ಲ, ಇದರಿಂದ ಮಣ್ಣಿನ ಫಲವತ್ತತೆ ಕೂಡ ಕಡಿಮೆ ಆಗುತ್ತದೆ. ಆದ್ದರಿಂದ ಭಾರತದಾದ್ಯಂತ ಬೆಳೆಶೇಷ ಸುಡುವುದನ್ನು ತಡೆಯಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಭೋಪಾಲ್ನ ಭಾರತೀಯ ಅರಣ್ಯ ಸಂಪನ್ಮೂಲ ನಿರ್ವಹಣಾ ಸಂಸ್ಥೆ ವರದಿ ಮಾಡಿದೆ. ಇವಾಗ ಒಂದು ವಾಣಿಜ್ಯ ವಿರಾಮ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರಸ್ ಇಕೋ ಸೈನ್ಸಸ್. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಸ್ ಇಕೋ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ವಿರಾಮದ ನಂತರ ಮತ್ತೊಮ್ಮೆ ಕೃಷಿ ವಾರ್ತೆಗೆ ಸ್ವಾಗತ. 28 ಲಕ್ಷ ಟನ್ ಭತ್ತವನ್ನು ಹೆಚ್ಚುವರಿಯಾಗಿ ಇಥನಾಲ್ ತಯಾರಿಕೆಗೆ ಬಳಸಲು ಸಮ್ಮತಿಸಿದ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಕೆಲ ವಾರಗಳ ಹಿಂದೆ 3 ತಿಂಗಳ ರೇಷನ್ ಅನ್ನು ಒಮ್ಮೆಲೇ ನೀಡಲು ನಿರ್ಧರಿಸಿತ್ತು. ತನ್ನ ಉಗ್ರಾಣವನ್ನು ಖಾಲಿ ಮಾಡಲು ಈ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿತ್ತು. ಇದೀಗ ಕೇಂದ್ರ 2025ರ ಅಕ್ಟೋಬರ್ ಒಳಗೆ ಮತ್ತೊಮ್ಮೆ ಹೆಚ್ಚುವರಿಯಾಗಿ 28 ಲಕ್ಷ ಟನ್ ಭತ್ತವನ್ನು ಇಥೆನಾಲ್ ತಯಾರಿಕೆಗೆ ಬಳಸಲು ನಿರ್ಧರಿಸಿದೆ. ಇದಕ್ಕಾಗಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾನವರ ಉಗ್ರಾಣದಲ್ಲಿ ಇರುವ ಭತ್ತವನ್ನು ಬಳಸಿಕೊಳ್ಳಲಾಗುತ್ತದೆ. ಸರ್ಕಾರ 2024-25ರಲ್ಲಿ 52 ಲಕ್ಷ ಟನ್ ಭತ್ತದಿಂದ ಇಥನಾಲ್ ತಯಾರಿಸಲಿದೆ. ಸರ್ಕಾರದ ಈ ನಿರ್ಧಾರದ ವಿರುದ್ಧ ಹಲವರು ಅಸಮ್ಮತಿಯನ್ನು ಸೂಚಿಸಿದ್ದಾರೆ. ಆಹಾರ ಭದ್ರತೆಯ ದೃಷ್ಟಿಯಿಂದ ಈ ನಡೆ ಸರಿಯಿಲ್ಲ ಎನ್ನುವುದು ಅವರ ವಾದ. ಆದರೆ ಸರ್ಕಾರ ಮಾತ್ರ ತಾನು ತನ್ನಲ್ಲಿರುವ ಉಗ್ರಾಣದ ಲೆಕ್ಕ, ಮುಂದಿನ ಕೊಯ್ಲಿನ ಸಮಯದಲ್ಲಿ ಸಂಗ್ರಹಿಸಲಾಗುವ ಭತ್ತ, ಒಟ್ಟಾರೆ ಬೇಡಿಕೆ ಎಲ್ಲವನ್ನೂ ನೋಡಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಎಂದು ಸ್ಪಷ್ಟಪಡಿಸಿದೆ. ಏರಿದ ತಾಪಮಾನ ದ್ರಾಕ್ಷಿ ಬೆಳೆ ಕ್ಷೇತ್ರವನ್ನು ಬದಲಿಸುತ್ತಿದೆ ಎಂದ ಬಿಬಿಸಿಯ ವರದಿ. ಪ್ರಖ್ಯಾತ ಅಂತಾರಾಷ್ಟ್ರೀಯ ಮಾಧ್ಯಮ ಸಂಸ್ಥೆ ಬಿಬಿಸಿ ಏರುತ್ತಿರುವ ತಾಪಮಾನದಿಂದ ಆಗುತ್ತಿರುವ ತೊಂದರೆಗಳ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಸಿ ವರದಿಯೊಂದನ್ನು ಪ್ರಕಟಿಸಿದೆ. ವರದಿಯಲ್ಲಿ ಯುರೋಪ್ ಖಂಡದಾದ್ಯಂತ ಕಳೆದ ಕೆಲ ವರ್ಷಗಳಲ್ಲಿ ಸಾಂಪ್ರದಾಯಿಕ ದ್ರಾಕ್ಷಿ ಬೆಳೆಯುವ ಕ್ಷೇತ್ರದಲ್ಲಿ ಇಳುವರಿ ಗಣನೀಯವಾಗಿ ಕುಸಿಯುತ್ತಿರುವ ಉಲ್ಲೇಖ ಇವೆ. ಯುರೋಪಿನ ಬರ್ಡಾಕ್ಸ್, ಚಬಿಲೀಸ್ ಮುಂತಾದ ಕಣಿವೆಗಳು ದ್ರಾಕ್ಷಿ ಬೆಳೆಯಲು ಹೆಸರುವಾಸಿ. ಆದರೆ ಕಳೆದ 3 ವರ್ಷಗಳಲ್ಲಿ ಆ ಪ್ರದೇಶಗಳಲ್ಲಿ ಇಳುವರಿ 60% ಕಡಿಮೆ ಆಗಿದೆ. ಏರುತ್ತಿರುವ ತಾಪಮಾನದಿಂದ ದ್ರಾಕ್ಷಿಗೆ ತೊಂದರೆಯಾಗುತ್ತಿದೆ. ಜೊತೆಗೆ 2 ವರ್ಷಗಳಿಂದ ಬರದ ಪರಿಸ್ಥಿತಿ ಇದ್ದು ರೈತರು ದ್ರಾಕ್ಷಿ ಬಿಟ್ಟು ಬೇರೆ ಬೆಳೆಗಳನ್ನು ಹಾಕತೊಡಗಿದ್ದಾರೆ. ಇನ್ನು ದಕ್ಷಿಣ ಯುರೋಪಿನಲ್ಲಿ ಮತ್ತೊಮ್ಮೆ ದ್ರಾಕ್ಷಿ ತೋಟಗಳು ಬರತೊಡಗಿವೆ. 2020ರ ಈಚೆಗೆ ಅಲ್ಲಿ ತಾಪಮಾನ ಅಲ್ಪ ಏರಿಕೆಯಾಗಿ ದ್ರಾಕ್ಷಿ ಬೆಳೆಯಲು ಪ್ರಶಸ್ತವಾದ ವಾತಾವರಣ ಸೃಷ್ಟಿಯಾಗಿದೆ. ಕೇವಲ ಯುರೋಪ್ ಒಂದೇ ಅಲ್ಲದೆ ಪ್ರಪಂಚದ ಇತರ ರಾಷ್ಟ್ರಗಳಲ್ಲಿಯೂ ಕೂಡ ದ್ರಾಕ್ಷಿ ಸೇರಿದಂತೆ ಎಲ್ಲ ಬೆಳೆಗಳ ಬೆಳೆ ಕ್ಷೇತ್ರದ ಮೇಲೆ ಬದಲಾಗುತ್ತಿರುವ ವಾತಾವರಣ ಪರಿಣಾಮ ಕಾಣಲಿದೆ ಎಂದು ಬಿಬಿಸಿ ವರದಿ ಮಾಡಿದೆ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಆರಂಭಿಸಲಿರುವ ಕೇಂದ್ರ ಸರ್ಕಾರ. ಕೇಂದ್ರ ಕೃಷಿ ಇಲಾಖೆ ಹಿಂದಿನ ವರ್ಷ ಪ್ರತಿಕೂಲ ಹವಾಮಾನವನ್ನು ತಡೆದುಕೊಳ್ಳುವ ನೂತನ ತಳಿಗಳನ್ನು ಬಿಡುಗಡೆ ಮಾಡಿತ್ತು. ಅವುಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡುವುದು ಮುಖ್ಯ ಎಂದು ಕೃಷಿ ಸಚಿವರು ಹಲವಾರು ಬಾರಿ ತಿಳಿಸಿದ್ದರು.
ಬಿತ್ತನೆಗೆ ಬೇಕಾಗುವಷ್ಟು ಬೀಜಗಳನ್ನು ಈಗಾಗಲೇ ಕೇಂದ್ರ ಸಿದ್ಧವಾಗಿಟ್ಟುಕೊಂಡಿದೆ. ಇದೀಗ ಮುಂಗಾರಿನ ಮೊದಲು ಮತ್ತು ಮುಂಗಾರಿನಲ್ಲಿ ಮಾಡಬೇಕಾಗಿರುವ ಬೇಸಾಯ ಕ್ರಮಗಳ ಬಗ್ಗೆ ಮತ್ತು ಹೊಸದಾಗಿ ಬಿಡುಗಡೆ ಮಾಡಿದ ತಳಿಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಅದಕ್ಕಾಗಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಮೇ 29ರಿಂದ ಆರಂಭಿಸಲು ಸರ್ಕಾರ ನಿರ್ಧರಿಸಿದೆ. ಜೂನ್ 12ರವರೆಗೆ ನಡೆಯುವ ಈ ಅಭಿಯಾನದಲ್ಲಿ ತಜ್ಞರ ತಂಡ 700 ಜಿಲ್ಲೆಗಳಿಗೆ ಭೇಟಿ ನೀಡಲಿವೆ. ಅಲ್ಲಿನ ರೈತರಿಗೆ ಈ ತಂಡಗಳು ಆಧುನಿಕ ಬೇಸಾಯ ಕ್ರಮಗಳು ಮತ್ತು ನೂತನ ತಳಿಗಳ ಬಗ್ಗೆ ಮಾಹಿತಿ ನೀಡುತ್ತವೆ. ಒಟ್ಟಾರೆ ಉತ್ಪಾದನೆಯನ್ನು ಹೆಚ್ಚಿಸಲು ರೈತರ ಆದಾಯವನ್ನು ದುಪ್ಪಟ್ಟಾಗಿಸುವ ನಿಟ್ಟಿನಲ್ಲಿ ಈ ಅಭಿಯಾನವನ್ನು ಆರಂಭಿಸಲಿದ್ದೇವೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರು ತಿಳಿಸಿದ್ದಾರೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ನಮ್ಮ ಫಾರಂ ಟಿವಿ. ನಮಸ್ಕಾರ.